Excel Techno School, ಗುರುವಾಯನಕೆರೆ, ವೇಣೂರು. Admission open now. 3 ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಪತ್ನಿಗೆ ಕೈಕೊಟ್ಟು ಪತಿರಾಯ ಎಸ್ಕೇಪ್ ಆಗಿದ್ದಾನೆ. ಪತ್ನಿ ಹಾಗೂ ಮಕ್ಕಳನ್ನ ಬಿಟ್ಟು ರಾಜಸ್ಥಾನ ಮೂಲದ ಹರೀಶ್ ಪರಾರಿಯಾಗಿದ್ದಾನೆ. ಗಂಡು ಮಗು ಆಗುವಂತಹ ಆಸೆಯನ್ನ ಹೊತ್ತಿದ್ದ ಹರೀಶ್ಗೆ ಈ ಬಾರಿಯೂ ಕೂಡ ನಿರಾಸೆಯಾಗಿದೆ. 3ನೇ ಬಾರಿಯೂ ಕೂಡ ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಕೈಕೊಟ್ಟು ಗಂಡ ಪರಾರಿಯಾಗಿದ್ದಾನೆ. 1.5 ತಿಂಗಳ ಹಸುಗೂಸನ್ನ ಮಡಿಲಲ್ಲಿ ಇಟ್ಟುಕೊಂಡು ಇದೀಗ ಪತ್ನಿ ಕಣ್ಣೀರು ಸುರಿಸುತ್ತಿದ್ದಾಳೆ. ಈ ಮುಂಚೆ ಪತ್ನಿಗೆ 2 ಹೆಣ್ಣು ಮಗು ಆಗಿರುತ್ತೆ, ಆ ನಂತರದಲ್ಲಿ ಗಂಡು ಮಗು ಆಗುತ್ತೆ ಅನ್ನುವಂತಹ ಆಸೆಯನ್ನ ಈತ ಹೊಂದಿರ್ತಾನೆ. ಆದ್ರೆ 3ನೇ ಬಾರಿಯೂ ಕೂಡ ಹೆಣ್ಣು ಮಗು ಆಗಿದೆ. ಈ ಕಾರಣಕ್ಕೆ ಈತ ಇದೀಗ ಎಸ್ಕೇಪ್ ಆಗಿದ್ದಾನೆ. ಇದರ ಜೊತೆಗೆ ಪತಿ ಇನ್ನೊಬ್ಬ ಮಹಿಳೆ ಜೊತೆ ಇರೋದಾಗಿಯೂ ಪತ್ನಿ ಆರೋಪವನ್ನ ಮಾಡಿದ್ದಾಳೆ. ಆತನಿಗೆ ಮತ್ತೊಂದು ಮಹಿಳೆಯ ಜೊತೆಗೆ ಅಕ್ರಮ ಸಂಬಂಧ ಇದೆ ಅಂತಲೂ ಕೂಡ ಪತ್ನಿ ಆರೋಪವನ್ನ ಮಾಡಿದ್ದಾಳೆ. ಈಶಾನ್ಯ ವಿಭಾಗದ ಮಹಿಳಾ ಠಾಣೆಯಲ್ಲಿ 1 ತಿಂಗಳ ಹಿಂದೆ ಈಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾಳೆ. ಆದ್ರೆ ಯಾವುದೇ ರೀತಿಯಾಗಿ ಆತನನ್ನ ವಿಚಾರಣೆ ನಡೆಸುವಂತಹ ಕಾರ್ಯ ನಡೆದಿರೋದಿಲ್ಲ. ಇದೀಗ ಮತ್ತೆ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆತನ ವಿರುದ್ಧ FIR ದಾಖಲಾಗಿದೆ. ಎರಡು ಹೆಣ್ಮಕ್ಳಾಗಿದ್ದಾರೆ ನನಗೆ. ಈಗ ಇನ್ನೊಂದು ಮಗು ಆಗಿದೆ. 1.5 ತಿಂಗಳ ಮಗು ಇದೆ. 3 ಹೆಣ್ಮಕ್ಳಿದ್ದಾರೆ. ಅವರು ನಾವು ಈಗ ಎರಡು ವರ್ಷದಿಂದ ಮನೆಯಲ್ಲಿ ಏನು ಅಮೌಂಟು ಅದು ಇದು ಕೊಡ್ತಾ ಇಲ್ಲ. 1 ವರ್ಷದಿಂದ ಯಾವುದೋ ಇನ್ನೊಂದು ಬೇರೆ ಸಹವಾಸ ಹೆಂಗಸರ ಜೊತೆ ಮದುವೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಬರ್ತಾ ಇಲ್ಲ, ಹೊರಟೋಗಿದ್ದಾರೆ. 1 ವರ್ಷ ಆಗಿದೆ. ವುಮೆನ್ಸ್ ಪೊಲೀಸ್ ಸ್ಟೇಷನಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆದರೂ 1 ವರ್ಷದಿಂದ ಅವ್ರು ಏನು ರೆಸ್ಪಾನ್ಸ್ ತಗೊತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಸುಮ್ಮನೆ ಕೌನ್ಸ್ಲಿಂಗು ಅದು ಇದು ಎಲ್ಲ ಆದಮೇಲೆನೂ ಕರ್ಸಾದ್ಮೇಲೆನೂ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದಾದಮೇಲೆ FIR ಕೊಡೋಕೆ ಹೇಳಿದ್ದಾರೆ. FIR ಎಲ್ಲ ಕೊಟ್ಟಿದ್ದೀವಿ. ಕೊಟ್ಟಾದ್ಮೇಲೂ 2 ತಿಂಗಳು 1 ತಿಂಗಳು ಆಗ್ತಾಯಿದೆ. 1 ತಿಂಗಳು 2 ತಿಂಗಳ ಮೇಲೆ ಆಗಿದೆ. ಬರೀ 1 ವಾರ ಟೈಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು 2 ತಿಂಗಳು ಮಾಡಿದ್ದಾರೆ. ನನ್ನ ಗಂಡ ನನ್ನ ಜೊತೆ ಇಟ್ಬಿಟ್ಟು ನಾನು ಫಸ್ಟ್ ನ್ಯಾಯ ಕೇಳಿದ್ದೀನಿ. ಬಂದುಬಿಟ್ಟು ಗಂಡನ ನಮ್ಮ ಜೊತೆ ಇಟ್ಸ್ಬಿಟ್ಟು ನ್ಯಾಯ ಮಾಡಿಕೊಡಿ ಅಂತ. ಇಲ್ಲ ಅವ್ರು ಕರೆಸಿಲ್ಲ, ಮಾಡಿಲ್ಲ, ಸುಮ್ಮನೆ ಹೇಳ್ಬಿಟ್ಟು ಕೌನ್ಸಿಲಿಂಗ್ ಹೇಳ್ಬಿಟ್ಟು ಆಯ್ತಮ್ಮ ನಿನ್ನ ಗಂಡ ಬಂದಿಲ್ಲ ಅಂದರೆ FIR ಕೊಡಿ ಅಂತ ಹೇಳಿದ್ದಾರೆ ಪೊಲೀಸ್ನವರು. ಕೊಟ್ಟಾದ್ಮೇಲೂ ಅವರೇನು ನನಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಸರ್. ಬಿಟ್ಟೋಗಿದ್ದಾರೆ. ನಾನು ಮನೆಯಲ್ಲಿ ಮಕ್ಕಳದ್ದು ಖರ್ಚು ಏನು, ಮನೆ ಬಾಡಿಗೆಗಳೇನು, ತಿಂಡಿ ಏನು, ಹಾಲೇನು ಏನೂ ಇಲ್ಲ ಸರ್. ನನ್ನ ಹತ್ರ ದುಡ್ಡಿಲ್ಲ. ನಾನು 1 ಲಕ್ಷ 2 ಲಕ್ಷ ಅಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. 3 ಹೆಣ್ಮಕ್ಳು, ನನ್ನ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ. ಮನೆಯಲ್ಲಿ ಬಾಡಿಗೆ ಅವ್ರು ಓನರ್ ಅವರು ಖಾಲಿ ಮಾಡೋಕ್ಕೆ ಹೇಳ್ತಾವ್ರೆ. ನಾನು ಯಾವ ಮನೆ ಅಂತ ಹೋಗ್ಬಿಟ್ಟು ಜೀವನ ಮಾಡಬೇಕು ಸರ್. ಗಂಡ ಜೊತೆ ಇಲ್ಲ, ಬೇರೆ ಹೆಂಗಸ್ರ ಜೊತೆ ಇದ್ದಾರೆ. ಅವ್ರನ್ನೂ ನಾನು ಹೋಗಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡಾದ್ಮೇಲೆ ಅವ್ರು ಪೊಲೀಸ್ನವ್ರಿಗೆ ಹೇಳಿದ್ದೀನಿ. ಹೇಳಾದ್ಮೇಲೆ ಅವರು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಕರೆಸ್ತಾ ಇಲ್ಲ, ಅವ್ರನ್ನೂ ಕಲಿಸ್ತಾ ಇಲ್ಲ. ನನಗೆ ನನ್ನ ಮಕ್ಕಳಿಗೆ ನ್ಯಾಯ ಮಾಡಿಕೊಡಿ ಅಂದ್ರೂ ಏನು ಕೇರ್ಲೆಸ್ ಅಲ್ಲಿ ಮಾಡ್ತಾ ಇದ್ದಾರೆ ಸರ್. ಬಿಟ್ಟಾಗಿರೋದು ಯಾರು ಹೆಂಗಸ್ರ ಜೊತೆ ಸಹವಾಸ ಇದ್ದಾರೆ. ಕೇಳಿರೋದಕ್ಕೆ ಎಲ್ಲ ನನ್ನ ಹತ್ರ ಕೇಳಿರೋದಕ್ಕೆ ನಾನು ಇನ್ನೊಂದು ಮದುವೆ ಮಾಡಿದ್ದೀನಿ, ಅವ್ರನ್ನ ಇಟ್ಕೊತೀನಿ, ನಿನ್ನನ್ನು ಇಟ್ಕೊತೀನಿ, ಇಬ್ಬರನ್ನ ಇಟ್ಕೊತೀನಿ, ನೀನು ಇಲ್ಲ ಅಂದರೆ ಇರೋಕ್ಕಾಗಿಲ್ಲ ಅಂದರೆ ಡಿವೋರ್ಸ್ ತಗೊಂಡು ಹೋಗ್ಬಿಡು ಅಂತ ಹೇಳ್ಬಿಟ್ಟು ನನಗೆ ಈ ಥರ ಅವರು ಭಯ ಮಾಡಿಸ್ತಾ ಇದ್ದಾರೆ ಸರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, 3ನೇದು ಹೆಣ್ಣು ಮಗು ಆಯ್ತು ಅನ್ನೋ ಕಾರಣಕ್ಕೆ ಆತ ಪತ್ನಿಯನ್ನ ಬಿಟ್ಟು ಓಡ್ ಹೋಗಿದ್ದಾನ ಅಥವಾ ಆತನಿಗೆ ಮಹಿಳೆ ಜೊತೆಗೆ ಅಕ್ರಮ ಸಂಬಂಧ ಇದೆ ಅನ್ನುವಂತಹ ಆರೋಪವನ್ನ ಪತ್ನಿ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಆತ ಪತ್ನಿಯನ್ನ ಬಿಟ್ಟು ದೂರ ಆಗಿದ್ದಾನ? ವರಲಕ್ಷ್ಮಿ ಮತ್ತು ಹರೀಶ್ 2014ರಲ್ಲಿ ಮದುವೆ ಆಗ್ತಾರೆ. ವರಲಕ್ಷ್ಮಿ ಮೂಲತಃ ಆಂಧ್ರ ಮೂಲದ ಮಹಿಳೆ. ಈತ ಹರೀಶ್ ರಾಜಸ್ಥಾನ ಮೂಲದವನು. ವರಲಕ್ಷ್ಮಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸವನ್ನು ಮಾಡ್ತಿದ್ರೆ, ಪತಿ ಹರೀಶ್ ಖಾಸಗಿ ಕಂಪ್ನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ಮಾಡ್ತಿರ್ತಾನೆ. 2014ರಲ್ಲಿ ಪ್ರೀತಿಸಿ ಮದುವೆ ಆದಂಥ ದಂಪತಿಗೆ ಹಿಂದೆ 2 ಹೆಣ್ಣು ಮಕ್ಕಳಿರ್ತಾರೆ. ಸದ್ಯ ಮತ್ತೊಂದು ಹೆಣ್ಣು ಮಗು ಹುಟ್ಟಿರುವಂಥದ್ದು. ಮೊದಲನೇ ಮಗು 10 ವರ್ಷದ ಹೆಣ್ಣು ಮಗು, 2ನೇ ಮಗು 7 ವರ್ಷದ ಹೆಣ್ಣು ಮಗು. ಸದ್ಯ ಹುಟ್ಟಿರುವಂಥ ಒಂದು ಹಸುಗುಸು ಏನಿರುತ್ತೆ, ಇದು ಸದ್ಯ ಆ ಮಗುಗೆ 1.5 ತಿಂಗಳು. ಕಳೆದ 2 ವರ್ಷಗಳಿಂದನೇ ಆರೋಪಿ ಹರೀಶ್ ಪತ್ನಿ ಹಾಗೂ ಮಕ್ಕಳಿಗೆ ಕಿರುಕುಳವನ್ನು ನೀಡ್ತಿದ್ದಂಥ ಆರೋಪ ಸದ್ಯ ಕೇಳಿಬರ್ತಿದೆ. ಆತ ಕಳೆದ 2 ವರ್ಷಗಳಿಂದಲೂ ಕೂಡ ಪತ್ನಿ ಹಾಗೂ ಇಬ್ಬರು ಹೆಣ್ಮಕ್ಳನ್ನ ಸರಿಯಾಗಿ ನೋಡ್ಕೊಳ್ತಿರೋದಿಲ್ಲ, ಮಕ್ಕಳ ಸ್ಕೂಲ್ ಫೀಸ್ ಕೂಡ ಕಟ್ಟಿರೋದಿಲ್ಲ, ಮನೆ ಬಾಡಿಗೆಯನ್ನು ಕೂಡ ಕಟ್ಟಿರೋದಿಲ್ಲ. ಪತ್ನಿಯ ಐಡೆಂಟಿಫಿಕೇಶನ್ಗಳನ್ನು ಬಳಸಿ, ಅಂದರೆ ಪತ್ನಿಯ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ಗಳನ್ನು ಬಳಸಿ ಖಾಸಗಿ ಬ್ಯಾಂಕ್ನಲ್ಲಿ ಲೋನನ್ನು ತಗೊಂಡು ಅದನ್ನು ತೀರಿಸದೆ ಪತ್ನಿ ಮೇಲೆ ಹಾಕಿ ಆತ ಕಿರುಕುಳವನ್ನು ಕೊಡ್ತಿರ್ತಾನೆ. ಇದೇ ವಿಚಾರವಾಗಿ ಹಿಂದೆ ಗಂಡ ಹೆಂಡತಿಗೆ ಹಲವು ಬಾರಿ ಜಗಳ ಕೂಡ ಆಗಿರುತ್ತೆ. ಇದರ ಮಧ್ಯೆ ಈತ ಪತ್ನಿಗೆ 2 ಹೆಣ್ಮಕ್ಳಿದ್ದಾರೆ.
ಇದ್ದಾರೆ ಅಂತೇಳಿ ಮತ್ತೊಂದು ಮಗುಗೆ ಈತ ಪ್ರಯತ್ನವನ್ನು ಪಡುವಂಥದ್ದು. ಮೂರನೇ ಮಗು ಕೂಡ ಹೆಣ್ಮಗು ಆಗುತ್ತೆ. ಆಗ ಈತ ಕಂಪ್ಲೀಟ್ ಆಗಿ ಹೆಂಡತಿ ಹಾಗೂ ಮಕ್ಕಳನ್ನ ಅವಾಯ್ಡ್ ಮಾಡಿ ದೂರ ಮಾಡಿ ಹೋಗಿರುವಂಥದ್ದು. ಸದ್ಯ ಪತ್ನಿ ಆರೋಪವನ್ನ ಮಾಡ್ತಿರುವಂಥದ್ದು, ಕಳೆದ 2 ವರ್ಷಗಳಿಂದಲೂ ಕೂಡ ನನ್ನ ಪತಿ ಹರೀಶ್ಗೆ ಮತ್ತೊಂದು ಮಹಿಳೆಯ ಜೊತೆ ಅಕ್ರಮವಾದಂತಹ ಸಂಬಂಧ ಇದೆ, ಹೀಗಾಗಿ ನಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾನೆ. ಮತ್ತೆ ಈಗ ಆಲ್ರೆಡಿ 2 ಹೆಣ್ಮಕ್ಳಿತ್ತು, ಮತ್ತೊಂದು ಗಂಡ್ಮಗು ಮಾಡ್ಕೊಳ್ಳೋಣ ಅಂತ ಹೇಳಿದಂತ ಗಂಡ ಮೂರನೇದು ಯಾವಾಗ ಹೆಣ್ಮಗು ಆಯ್ತು ಆಗ ಕಂಪ್ಲೀಟ್ ಆಗಿ ನಮ್ಮನ್ನ ದೂರ ಮಾಡಿದ್ದಾನೆ. ಸದ್ಯ 3 ಹೆಣ್ಮಕ್ಳನ್ನ ಸಾಕುವಂಥದ್ದು ಕಷ್ಟ ಆಗ್ತಿದೆ. ಮನೆ ಬಾಡಿಗೆಯನ್ನ ಕಟ್ಟಬೇಕು, ಮಕ್ಕಳ ಫೀಸನ್ನ ಕಟ್ಟಬೇಕು, ಜೊತೆಗೆ ನನ್ನ ಐಡೆಂಟಿಫಿಕೇಶನ್ಗಳಾದಂಥ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ಗಳನ್ನು ತಗೊಂಡು ಬ್ಯಾಂಕ್ನಲ್ಲಿ ಲೋನನ್ನು ಪಡ್ಕೊಂಡು ಅದನ್ನು ಕೂಡ ನಮ್ಮ ಮೇಲೆ ಹಾಕೋಗಿದ್ದಾನೆ. ಈ ವಿಚಾರಗಳೆಲ್ಲವನ್ನು ಕೂಡ ಹರೀಶ್ನ ಪೋಷಕರಿಗೆ ತಿಳಿಸಿದಂಥ ಸಂದರ್ಭದಲ್ಲಿ ಅವರ ಪೋಷಕರು, ನೀವು ಲವ್ ಮ್ಯಾರೇಜ್ ಆಗಿದ್ದೀರಾ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನೀನು ಬೇರೆ ಜಾತಿಯವಳು, ನನ್ನ ಮಗ ಬೇರೆ ಮದುವೆ ಆದರೆ ಅದಕ್ಕೆ ನಾವೇನು ಮಾಡ್ಲಿಕ್ಕಾಗುತ್ತೆ, ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಅಂತೇಳಿ ನನಗೆ ಬುದ್ಧಿ ಹೇಳಲಿಕ್ಕೆ ಅವರ ಪೋಷಕರು ಮುಂದಾಗ್ತಾರೆ. ಮಗ ಏನೇ ತಪ್ಪು ಮಾಡಿದ್ರು ಕೂಡ ಅವರ ಪೋಷಕರು ಆತನಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನ ಮಾಡ್ತಿಲ್ಲ. ಸದ್ಯ ಈತ ಮಾಡಿದಂಥ ಮೋಸದಿಂದಾಗಿ ನಾನು ಮತ್ತು ನನ್ನ 3 ಹೆಣ್ಣು ಮಕ್ಕಳು ಬೀದಿಗೆ ಬಿದ್ದಿದ್ದೀವಿ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ನೊಂದ ಮಹಿಳೆ ವರಲಕ್ಷ್ಮಿ ಪೊಲೀಸರ ಮೊರೆ ಹೋಗಿರುವಂಥದ್ದು. ಕಳೆದ 1 ತಿಂಗಳ ಹಿಂದೆ ಈಕೆ ಈಶಾನ್ಯ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ಲು. ಆದರೆ ಯಾವುದೇ ಕ್ರಮ ಆಗದ ಹಿನ್ನೆಲೆಯಲ್ಲಿ ಸದ್ಯ ಯಲಹಂಕ ಪೊಲೀಸ್ ಠಾಣೆ ಮೊರೆ ಹೋಗಿ ಅಲ್ಲಿ ನಿನ್ನೆ ಆಕೆ ದೂರನ್ನ ಕೊಟ್ಟಿರುವಂಥದ್ದು. ಪ್ರೀತಿ.